ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಇವತ್ತು ನೋಡ್ಕೊಳ್ತಿದ್ದೀರಲ್ವ, ಸೀಮಾ ಅಂತ ರಿಲೇಷನ್ಶಿಪ್ ಮಾಡೋದಕ್ಕೆ ಇವರು ಮಾಹಿತಿ ಕಳಿಸಿದ್ದಾರೆ. ನಿನ್ನೆ ನಾನು ಹೇಳಿರ್ತಕ್ಕಂಥ ಮಾಹಿತಿ ಜೊತೆಗೆ ಅವರ ಪ್ರೊಫೈಲ್ ಡೀಟೇಲ್ಸ್ ಏನು ಹೇಳಿದೆ, ಅವರಿಗೆ ಆಲ್ರೆಡಿ ಒಬ್ಬ ಹುಡುಗ ಸಿಕ್ಕಿದ್ದಾನೆ ನೋಡ್ಕೊಳ್ಳಿ. ಇವತ್ತು ಇವ್ರಿಗೆ ಸಿಗ್ತಾರೆ. ನೀವೇನಾದರೂ ಇವ್ರಿಗೆ ಇಷ್ಟ ಆಗುವಂಥ ಹುಡುಗ ಆಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಸೀಮಾ ಅಂತ, ವಯಸ್ಸು 23 ವರ್ಷ, ಬೆಂಗಳೂರಿನ ಯಲಹಂಕದಲ್ಲಿ ಸ್ವಂತದಾಗಿರ್ತಕ್ಕಂಥ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸ್ವಂತದಾಗಿರ್ತಕ್ಕಂಥ ಮೆಡಿಕಲ್ ಶಾಪ್ ಇದೆ, ಕೆಲಸ ಮಾಡೋದೇನು ಇವ್ರ ಹೆಸರಿಗೇನೆ ಇದೆ. ಪ್ರಸ್ತುತ ಅದು 15ರಿಂದ 18 ಲಕ್ಷ ರೂಪಾಯಿವರೆಗೂ ಒಂದು ಬೆಲೆ ಬಾಳುತ್ತೆ ಆ ಒಂದು ಶಾಪು. ಸ್ವಂತದಾಗಿರ್ತಕ್ಕಂಥ ದುಡಿಮೆ ಹೊಂದಿದ್ದೇನೆ, ನನ್ನ ಕಾಲಿನ ಮೇಲೆ ನಾನು ನಿಂತ್ಕೊಂಡಿದ್ದೇನೆ. ಓದಿರ್ತಕ್ಕಂಥ ಹುಡುಗ ಬೇಕಾಗಿದೆ ನನಗೆ. ಪ್ರಸ್ತುತ ನಾವು ಬಂದ್ಬಿಟ್ಟು ಗೋವಿಂದ ಜನ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೀಮಾ ಅವರು. ಸೊ ಅರ್ಥ ಆಯಿತು ಅಂದ್ಕೊಳ್ತೇನೆ. ತಂದೆ ತಾಯಿಯವ್ರಿಗೆ ಒಬ್ಬಳೇ ಮಗಳು, ಹಾಗಾಗಿ ಇವಳ ಒಂದು ಜವಾಬ್ದಾರಿ ಏನಂದರೆ ಮನೆ ನೋಡ್ಕೊಂಡು ಹೋಗಬೇಕು, ಆ ಒಂದು ಮೆಡಿಕಲ್ ನೋಡ್ಕೊಂಡು ಹೋಗಬೇಕು. ಓದಿರ್ತಕ್ಕಂಥ ಹುಡುಗ ಏನಾದರೂ ಇವ್ರಿಗೆ ಸಿಕ್ಕಿದ್ರೆ ಪ್ರಸ್ತುತ ಎಲ್ಲನೂ ಜವಾಬ್ದಾರಿ ಕಳ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಪ್ರಸ್ತುತ ನೀವು ಓದಿರ್ತಕ್ಕಂಥ ಹುಡುಗ ಆಗಿಬಿಟ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೆ ನನಗೆ ನಿಮ್ಮ ಮಾಹಿತಿಗಳನ್ನು ಕಳಿಸ್ಕೊಡಿ. ಬಟ್ ಕಂಡೀಷನ್ ಅಪ್ಲೈಗಳಲ್ಲಿ 1ನೇ ಪಾಯಿಂಟು, ನನ್ನ ಆಸೆಗಳು ಹೀಗಿವೆ ಅಂದರೆ ಮದುವೆ ಆಗುವಂಥ ಹುಡುಗರಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಈ ರೀತಿ ಇವೆ. ಒಂದೇದು, ಮದುವೆ ಆದ ನಂತರ ನೀವು ನನಗೆ ಸಹಾಯ ಮಾಡಬೇಕು. ಅಂದರೆ ಮದುವೆ ಆಗಿದ್ದೇನೆ, ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ನಿಮ್ಮ ಪಾಡಿಗೆ ನೀವು ಇರೋದಲ್ಲ. ನಂದೇನಿದೆ ಜವಾಬ್ದಾರಿ, ಒಂದು ಗಂಡ ಸ್ಥಾನದಲ್ಲಿ ನಿಂತ್ಕೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅದೆಲ್ಲನೂ ಕೂಡ ನೀವು ಮಾಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಮೆಡಿಕಲ್ ಬಗ್ಗೆ ಮಾಹಿತಿ ಕೊಡಬೇಕು, ಯಾವ ಟ್ಯಾಬ್ಲೆಟ್ ಯಾವಾಗ ಕೊಡಬೇಕು, ಜೊತೆಗೆ ವಾಂತಿ ಆದಾಗ ಮತ್ತು ಜ್ವರ ಬಂದಾಗ ಏನೆಲ್ಲ ಟ್ಯಾಬ್ಲೆಟ್ ಕೊಡಬೇಕು, ಅದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ಎಲ್ಲವನ್ನು ತಿಳಿಸ್ಕೊಡ್ತೇನೆ. ಸ್ವಲ್ಪ ಐಡಿಯಾ ಇರಲಿ, ನೀವು ಓದಿದರೆ ಸಾಕು ಸ್ವಲ್ಪನಾದರೂ, ಅದು ಯಾವ ರೀತಿ ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ಇವರು ಹೇಳಿದ್ದಾರೆ. ನಾವು ಇಬ್ಬರು ಸೇರಿ ಸ್ವಂತದಾಗಿರ್ತಕ್ಕಂಥ ಒಂದು ಮನೆ ಮಾಡೋಣ, ಯಾರಿಗೂ ಹೇಳಬೇಡಿ. ಆ ಒಂದು ಮನೆಯಲ್ಲಿ ಇಬ್ಬರು ಕೂಡ ಸುಖ ಭೋಗಗಳನ್ನು ಅನುಭವಿಸೋಣ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ನಾವು ಇಬ್ಬರು ಇವಾಗ ಮದುವೆ ಆದ ನಂತರ ಗಂಡನ ಮನೆಗೆ ಹೋಗ್ತೀವಿ, ಅಲ್ಲಿ ಒಂದು ಮನೆ ಇದ್ದೇ ಇರುತ್ತೆ, ಓಕೆ. ಬಟ್ ಇನ್ನೊಂದು ಮಾಡೋಣ, ಅದು ಯಾರಿಗೂ ಗೊತ್ತಲ್ಲದ ರೀತಿಯಲ್ಲಿ. ಆಮೇಲೆ ಆ ಒಂದು ಮನೆಯಲ್ಲಿ ಇಬ್ಬರು ಸುಖನ ತೃಪ್ತಿಯಾಗಿ ಅನುಭವಿಸೋಣ ಅಂತ ಹೇಳಿದ್ದಾರೆ. ಇದು ಅವರ ಕಳಿಸಿರ್ತಕ್ಕಂಥ ಹುಡುಗರಿರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್. ಸೊ ನೀವು ನಿಮ್ಮ ಒಂದು ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಪ್ರತಿಯೊಂದನ್ನು ಅವರೇ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಅವ್ರಿಗೆ ಇಷ್ಟ ಆಗಬೇಕಲ್ವ ನೀವು. ಸೊ ಹಾಗಾಗಿ ಇಷ್ಟ ಆಗಿದ್ದರೆ ರಿಪ್ಲೈ ಕೊಡ್ತಾರೆ, ರಿಪ್ಲೈ ಕೊಟ್ಟಿಲ್ಲ ಅಂದರೆ ಬಿಟ್ಟಾಕಿ ಸ್ನೇಹಿತರೆ, ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅರ್ಥ. ಆ್ಯಂಡ್ ಅವ್ರ ಹತ್ರ ಒಂದು ಕಾರ್ ಇದೆ, ಮನೆಯಿಂದ ಮೆಡಿಕಲ್ ಶಾಪ್ಗೆ ಮತ್ತು ಮೆಡಿಕಲ್ ಶಾಪಿಂದ ಪ್ರಸ್ತುತ ಮನೆಗೆ, ಅಂದರೆ ಬೆಂಗಳೂರಿನ ಯಲಹಂಕದಲ್ಲಿ ಏನಿದ್ದಾರೆ ಅಲ್ಲಿಂದ ಸ್ವಲ್ಪ ಒಂದು ಮನೆಯಿಂದ ಮೆಡಿಕಲ್ ಶಾಪ್ಗೆ ಹೋಗಬೇಕಂದ್ರೆ 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ನಡ್ಕೊಂಡು ಹೆಂಗೆ ಹೋಗೋಕ್ಕಾಗುತ್ತೆ, ಅದರಲ್ಲೂ ಆಟೋ ಇವಾಗಿನ ಸಿಚುವೇಷನಲ್ಲಿ ಬೆಂಗಳೂರಲ್ಲಿ ಸಿಗೋದು ತುಂಬ ಅಂದರೆ ತುಂಬ ರೇರು, ಬುಕ್ ಮಾಡೋಷ್ಟರಲ್ಲಿ ಸಿಗಲ್ಲ. ಸೊ ನೋಡ್ಕೊಳ್ಳಿ ಸ್ನೇಹಿತರೆ, ಈ ಒಂದು ವೈಟ್ ಕಲರಲ್ಲಿ ಬೊಲೊರೋ ಇರ್ತಕ್ಕಂಥದ್ದು, ಇದರಲ್ಲಿ ಒಂದು ಡ್ರೈವರ್ ಕೂಡ ಇಟ್ಕೊಂಡಿದ್ದಾರೆ ಅವರು. ಪ್ರಸ್ತುತ ಅವ್ರು ಎಲ್ಲಾದರೂ ಹೋಗಬೇಕು ಬರಬೇಕು ಅಂತಂದರೆ ಇದರಲ್ಲಿ ಹೋಗೋದು ಬರೋದು ಕೂಡ ಮಾಡ್ತಿದ್ದಾರೆ ಅಂತ ನಮಗೆ ಮಾಹಿತಿ ಕಳಿಸಿದ್ದಾರೆ. ದ ಕ್ರೋಜೋರ್ ಲೈಫ್ ನಾಪ್, ದಿಸ್ ಈಸ್ ಸೈಡ್ಸ್ ಆ್ಯಂಡ್ ಬಿಲೋ ಆ್ಯಂಡ್ ಬ್ರಿಜ್ಜಾ ಮಾಡಲಲ್ಲಿ ಈ ಒಂದು ಬೊಲೆರೋ ರೆಡಿಯಾಗಿರ್ತಕ್ಕಂಥದ್ದು. ಸೊ ಬ್ರಿಜ್ಜಾ ಕಾರು ಕೂಡ ನೀವು ಕೇಳಿರ್ತೀರ, ಆ ಒಂದು ಮಾಡಲಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಡೀಪ್ ಆಗಿರ್ತಕ್ಕಂಥ ಡ್ರೈವಿಂಗ್ ಸ್ಕಿಲ್ ಇದೆ ಮತ್ತು ಸ್ಟೀರಿಂಗಲ್ಲಿ ಆಫ್ಟರ್ ಆ್ಯಡೆಡ್ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಗಳಿದೆ. ದೆನ್ ದ ಬಿಲೆನೋ ಟೇಕ್ ಆಫ್ ದ ಡ್ರೈವ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ನ್ಯಾಚುರಲಿ ಫ್ರೀ ಆಗಿರ್ತಕ್ಕಂಥ ಸ್ಮೂತ್ ಡ್ರೈವಿಂಗ್ ಕೂಡ ಇದರಲ್ಲಿ ನೀವು ಮಾಡ್ಬೋದು ಅಂತ ಅವರು ತಿಳಿಸಿದ್ದಾರೆ. ಸೊ ಒಳ್ಳೆ ಆಫರ್ಗಳೇ ಈ ಒಂದು ಬೊಲೆರೋನಲ್ಲಿದೆ ಸ್ನೇಹಿತರೆ. ನಿಮ್ಗೇನು ಬೇಕು, ನಿಮಗೆ ಬೋರ್ ಆದಾಗ ಅಥವಾ ನಿಮಗೆ ಎಲ್ಲಾದರೂ ಹೋಗಬೇಕಂದಾಗ ಅವರು ಬೊಲೆರೋ ಕಾರ್ ಕೊಡ್ತಾರೆ. ಸೊ ಇದಕ್ಕೆ ನೀವು ಡ್ರೈವರ್ ಆಗಿ ಹೋಗ್ಬೋದು ಅಥವಾ ಸ್ವಂತಕ್ಕೆ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬ್ಲ್ಯಾಕ್ ಕಲರಲ್ಲಿ ಗ್ಲಾಸಸ್ ಏನು ನೋಡ್ತಿದ್ದೀರಾ, ಜೊತೆಗೆ ಇಲ್ಲಿ ಟಾಪ್ ಮಾಡಲಲ್ಲಿ ಒಂದು ಸೇಫ್ಟಿ ಆಗಿರ್ತಕ್ಕಂಥ ಲಗೇಜ್ ಪ್ಯಾಕಿಂಗ್, ಟ್ರಾವೆಲರ್ಗೆ ಅಂತ ಯೂಸ್ ಆಗುತ್ತಲ್ವ, ಆ ರೀತಿಯ ಒಂದು ಪ್ಯಾಕಿಂಗ್ ಕೂಡ ಮೇಲ್ಗಡೆ ಟಾಪ್ ಮಾಡಲಲ್ಲಿ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಈ ಒಂದು ಗ್ಲಾಸ್ ವಿತ್ ಇಲ್ಲಿ ಏನು ನೋಡ್ಕೊಳ್ತಿದ್ದೀರಾ, ಫೈನಲಿ ಈ ಒಂದು ಲೈಟಿಂಗ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಮಾಡಿದ್ದಾರೆ. ಇದರ ಇಂಜಿನ್ ನೋಡೋದಾದರೆ ಪ್ರಸ್ತುತ 900/180 ಈ ಒಂದು ಇಂಜಿನ್ ಇರ್ತಕ್ಕಂಥದ್ದು ಮತ್ತು ಇದರ ಒಂದು CC ಬಂದುಬಿಟ್ಟು 1388 CC ಹೊಂದಿರತಕ್ಕಂಥ ಬೊಲೆರೋ ಬ್ಯಾಕ್ಸಿನೋ ಕಾರ್ ಅವ್ರ ಹತ್ರ ಇದೆ. ಸೊ ನಾನು ಹೇಳ್ದಂಗೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮಾಹಿತಿಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅವರೇ ರಿಪ್ಲೈ ಕೊಡ್ತಾರೆ, ಬಟ್ ಅವ್ರಿಗೆ ಇಷ್ಟ ಆಗಿದ್ದರೆ ಮಾತ್ರ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.